ಎಲ್ರಿಗೂ ನಮಸ್ಕಾರ. ನಾನು ಶಂಶೀರ್ ಬುಡೋಳಿ. ಕೊನೆಗೂ ತಮಿಳುನಾಡಿನಲ್ಲಿ ವಿಜಯ್ ಸರ್ಕಾರ ರಚನೆಯಾಗಿದೆ. ಈ ಮೂಲಕ ಮೊದಲ ದ್ರಾವಿಡೇತರ ರಾಜಕೀಯ ಪಕ್ಷವೊಂದು ತಮಿಳುನಾಡಿನಲ್ಲಿ ಅಧಿಕಾರಕ್ಕೆ ಏರಿರುವಂಥದ್ದು. ನಟನಾಗಿ ಸೂಪರ್ ಸ್ಟಾರ್ ಆಗಿ ಗುರುತಿಸಿಕೊಂಡು ಪ್ರಸಿದ್ಧಿ ಪಡೆದಿದ್ದ ಜೋಸೆಫ್ ವಿಜಯ್ ತಮ್ಮ ಟಿವಿಕೆ ಪಕ್ಷವನ್ನು ಕಟ್ಟಿದ ನಂತರ ಸ್ಪರ್ಧೆ ಮಾಡಿದ ಮೊದಲ ಚುನಾವಣೆಯಲ್ಲಿ ಬಹುಮತ ಗಳಿಸಿದಂತಹ ರಾಜಕೀಯ ಪಕ್ಷವಾಗಿ ಹೊರಹೊಮ್ಮಿ 108 ಸ್ಥಾನಗಳನ್ನು ಗಳಿಸಿತು. ಆದರೆ ಮ್ಯಾಜಿಕ್ ನಂಬರ್ ಅಧಿಕಾರಕ್ಕೆ ಏರೋಕೆ 118 ಸ್ಥಾನ ಬೇಕಾಗಿತ್ತು. ನಟ ವಿಜಯ್ ಅವರು 2 ಕ್ಷೇತ್ರಗಳಲ್ಲಿ ಗೆದ್ದಿದ್ರು. ಅನಿವಾರ್ಯವಾಗಿ ರೂಲ್ಸ್ ಪ್ರಕಾರ 2 ಕ್ಷೇತ್ರಗಳಲ್ಲಿ ವಿನ್ ಆದರೆ 1 ಕ್ಷೇತ್ರವನ್ನು ಅವರು ಬಿಟ್ಟುಕೊಡಬೇಕಾಗುತ್ತೆ. ಹೀಗಾಗಿ 107 ಸ್ಥಾನಗಳನ್ನು ಪಡೆದಿತ್ತು. ತದನಂತರ ಅದು ವಿಸಿಕೆ ಇರ್ಬೋದು, ಕಾಂಗ್ರೆಸ್ ಇರ್ಬೋದು, ಇಂಡಿಯನ್ ಮುಸ್ಲಿಂ ಲೀಗ್ ಇರ್ಬೋದು, CPM CPIM ಪಕ್ಷದ ಜೊತೆ ಸೇರಿಕೊಂಡು ಸಮ್ಮಿಶ್ರ ಸರ್ಕಾರವನ್ನು ಮೊದಲ ಬಾರಿಗೆ ತಮಿಳುನಾಡಿನಲ್ಲಿ ಕಟ್ಟಿರುವಂಥದ್ದು. ಇವತ್ತು ಬೆಳಗ್ಗೆ ತಮಿಳುನಾಡಿನ ರಾಜ್ಯಪಾಲ ರಾಜೇಂದ್ರ ಅವರ ಮೂಲಕ CM ಆಗಿ ಜೋಸೆಫ್ ವಿಜಯ್ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಈ ಮೂಲಕ ಓರ್ವ ನಟ ತಮಿಳುನಾಡಿನ CM ಆಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿದ್ದಾರೆ. ಇನ್ನು ಮೇ 13ರ ಒಳಗಡೆ ಅಂದರೆ ಇನ್ನೆರಡು ದಿನಗಳಲ್ಲಿ ಅಥವಾ 3 ದಿನಗಳಲ್ಲಿ ಅವರು ವಿಧಾನಸಭೆಯಲ್ಲಿ ಬಹುಮತವನ್ನು ಸಾಬೀತು ಮಾಡಬೇಕಾಗುತ್ತೆ. ಇವತ್ತಿನ CM ಆಗಿ ಪ್ರಮಾಣ ವಚನ ಸ್ವೀಕಾರ ಮಾಡಿದ ವೇಳೆ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿ, ನಟಿ ತ್ರಿಷಾ, ನಟ ವಿಜಯ್ ಅವರ ಹೆತ್ತವರು, ಹೀಗೆ ಅನೇಕ ಗಣ್ಯರು ಭಾಗವಹಿಸಿದ್ದರು. ಒಂದು ರೀತಿ ಅಲ್ಲಿ ಸಂಭ್ರಮಾಚರಣೆ ಕಂಡು ಬರ್ತಾ ಇತ್ತು. ನಟ ವಿಜಯ್ ಅವರು ಎಂದಿನಂತೆ ತಮ್ಮ ಸಿನಿಮಾ ಡೈಲಾಗನ್ನು ಪ್ರಮಾಣ ವಚನ ಸ್ವೀಕಾರ ಮಾಡುವ ವೇಳೆ ಡೈಲಾಗನ್ನು ಹೊಡೆದರು. ಅವರ ಅಭಿಮಾನಿಗಳು ಚಪ್ಪಾಳೆಯನ್ನು ಹೊಡೆದರು. ಏನೇ ಆಗಲಿ, ಓರ್ವ ನಟ CM ಆಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡಿರುವುದು ಮತ್ತೊಂದು ಇತಿಹಾಸ. DMK ಇರ್ಬೋದು, AIADMK ಇರ್ಬೋದು, ಎಲ್ಲ ಪಕ್ಷವನ್ನು ದ್ರಾವಿಡ ಪಕ್ಷವಾಗಿ ಗುರುತಿಸಿಕೊಂಡಂತಹ ಈ 2 ಪಕ್ಷಗಳ ಘಟಾನುಘಟಿ ನಾಯಕರನ್ನು ಸೋಲಿಸಿ ಹೊಸ ರಾಜಕೀಯ ಪಕ್ಷವಾಗಿ ಗುರುತಿಸಿಕೊಂಡಂತಹ TVK ಪಕ್ಷ ತಮಿಳುನಾಡಿನಲ್ಲಿ ಇಂದಿನಿಂದ ಹೊಸ ಶಕೆಯನ್ನು ಆರಂಭಿಸಿರುವಂಥದ್ದು. ಇನ್ನು ಮುಂದೆ ಬಹುಮತವನ್ನು ಸಾಬೀತು ಮಾಡಬೇಕಾಗುತ್ತೆ. ಇನ್ನು ಮುಂದೆ ಸಚಿವ ಸ್ಥಾನವನ್ನು ಯಾರ್ಯಾರಿಗೆ ಕೊಡಬೇಕು ಎಂಬಂತಹ ವಿಚಾರದಲ್ಲಿ ಚರ್ಚೆ ಕೂಡ ನಡೆಯುತ್ತೆ. ಇದೇ ವೇಳೆ ಎಲ್ಲವನ್ನ ನಿಭಾಯಿಸಿಕೊಂಡು ಹೋಗುವಂತಹ ಜವಾಬ್ದಾರಿ ಕೂಡ ನಟ ವಿಜಯ್ ಅಥವಾ ನೂತನ CM, ತಮಿಳುನಾಡಿನ ನೂತನ CM ವಿಜಯ್ ಅವರ ಮೇಲೆ ಇರುವಂಥದ್ದು.